ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ CETಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಅವರಿಗೆ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೂ ಅವರಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. ಯಾರು ಇನ್ನುವರೆಗೆ CET ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರಿಗೆ ಇಲ್ಲಿ ಒಂದು ಡೇಟನ್ನು ಪೋಸ್ಟ್ಪೋನ್ ಮಾಡೋದರ ಮುಖಾಂತರ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು ಸಿಹಿ ಸುದ್ದಿಯನ್ನು ಕೊಡಲಾಗಿದೆ. ಅದು ಯಾವ ಡೇಟು ಎಲ್ಲಿವರೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಒಂದು ಅವಕಾಶನೂ ಕೊಟ್ಟಿದ್ದಾರೆ, ಅದರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು CET 2025ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆಯನ್ನು ಮಾಡಲಾಗಿದೆ. ಸೊ ಫ್ರೆಂಡ್ಸ್, ದಿನಾಂಕ ಬಂದು 16/4/2025 ಮತ್ತು 17/4/2025ರಂದು ನಡೆಸಲಾಗುವ CET 2025ಕ್ಕೆ ಇಲ್ಲಿವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿಯನ್ನು ಸಲ್ಲಿಸಲು 24 ಫೆಬ್ರವರಿ 2025 ರಾತ್ರಿ 11:59 ಹಾಗೂ 25 ಫೆಬ್ರವರಿ 2025 ಸಂಜೆ 5:30 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿರುತ್ತದೆ. ಸೊ ಫ್ರೆಂಡ್ಸ್, ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಎಲ್ಲ ಮಾಹಿತಿಯನ್ನು ಸರಿಯಾಗಿ ತುಂಬಿರೋ ಬಗ್ಗೆ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ತಪ್ಪಿದ್ರೆ ಮತ್ತೊಮ್ಮೆ ಲಾಗಿನ್ ಮಾಡಿಕೊಂಡು ಅಲ್ಲೇ ಸರಿಪಡಿಸಿ ಏನಾದರೂ ಬೇಕಾದರೆ ಏನಾದರೂ ರಾಂಗ್ ಮಿಸ್ಟೇಕ್ ಏನಾದರೂ ಆದರೆ ಅಂಥವರು ಇಲ್ಲಿ ಸರಿಪಡಿಸಿಕೊಳ್ಳಬಹುದು. ಅಂತಿಮವಾಗಿ ಸಬ್ಮಿಟನ್ನು ಕೊಟ್ಟಿದ್ರೆ ಸರ್ವರ್ನಲ್ಲಿ ಆಟೋಮೆಟಿಕ್ಕಾಗಿ ಏನೇನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಡೇಟಾಸನ್ನು ಎಂಟ್ರಿ ಮಾಡ್ತೀರಾ ಅದನ್ನು ಸೇವ್ ಆಗುತ್ತೆ. ಮುಂಚೆ ಲಾಸ್ಟ್ ಇಯರ್ ಏನಿತ್ತಪ್ಪ ಅಂತಂದರೆ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಏನೋ ತಪ್ಪಾದರೆ ಮತ್ತೆ ಕರೆಕ್ಷನ್ ವಿಂಡೋ ಬಿಡ್ತಾಯಿದ್ರು. ಕರೆಕ್ಷನ್ ಮಾಡಿದ ನಂತರ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಶುಲ್ಕವನ್ನು ಕೂಡ ಬೇಕಾದರೆ ತಗೋತಾಯಿದ್ರು. ಆದರೆ ಈ ವರ್ಷ ಏನೇ ಪ್ರಾಬ್ಲಮ್ಸ್ ಏನೋ ಕರೆಕ್ಷನ್ ಆಗಿದ್ರು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಕರೆಕ್ಷನ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾರು ಆನ್ಲೈನ್ ಮುಖಾಂತರ ಇನ್ನಿವರೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಅವರು 24 ಫೆಬ್ರವರಿ 2025 ಒಳಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಕೋರಿದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಯಾರು CET ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗಿದ್ರೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.